Devil on fire. ನೋಡಿ, ಒಂದು ಗ್ರಹಚಾರ ಯಾವ್ಯಾವ ರೂಪದಲ್ಲಿ ರೇಣುಕಾ ಸ್ವಾಮಿಗೆ ವಕ್ರಿಸ್ಕೊಳ್ಳುತ್ತೆ, ಯಾವ್ಯಾವ ರೂಪದಲ್ಲಿ ಡಿ ಗ್ಯಾಂಗ್ಗೆ ವಕ್ರಿಸ್ಕೊಳ್ಳುತ್ತೆ ಅಂತ ಹೇಳಿಬಿಟ್ರೆ ಈ ಪ್ರಕರಣ ನೋಡಿದ್ರೆ ಸಾಕು. ಉಗುರಲ್ಲಿ ಹೋಗುವಂಥ ಒಂದು ವಿಷಯಕ್ಕೆ ಕೊಡಲಿ ತೆಗೆದುಕೊಂಡು ನಿಂತಿದ್ರು ಇಡೀ ಗ್ಯಾಂಗ್ನವರು. ಒಟ್ಟಾಗ್ಬಿಡ್ತಾರೆ ಇದಕ್ಕೆ. ಯಾಕಪ್ಪ ಅಂತ ಹೇಳಿದ್ರೆ ಇದೆಲ್ಲ ಶುರುವಾಗಿದ್ದು ರೇಣುಕಾ ಸ್ವಾಮಿ ಮತ್ತು ಪವಿತ್ರ ಗೌಡಳ ಒಂದು ಚಾಟಿಂಗಿಂದ ಶುರುವಾಗುತ್ತಿದ್ದು. ಒಂದು ಮೆಸೇಜು ಯಾರೋ ರೇಣುಕಾ ಸ್ವಾಮಿ ಒಂದು 3-4 ತಿಂಗಳು, ಒಂದು 5-6 ತಿಂಗಳ ಮುಂಚೆ ಚೆಕ್ ಮಾಡ್ಕೊಂಡು ಬಿಟ್ಟರೆ ರೇಣುಕಾ ಸ್ವಾಮಿ ಯಾರೋ, ಪವಿತ್ರ ಗೌಡ ಯಾರೋ, ಇಬ್ಬರಿಗೂ ಸಂಬಂಧವೇ ಇಲ್ಲ, ಗೊತ್ತೇ ಇಲ್ಲ, ಪರಿಚಯವೇ ಇಲ್ಲ. ಇವನೇ ಅನ್ನೋ ಒಂದು ವಾರ್ನಿಂಗ್ ಕೊಡೋಕ್ಕೆ ಶುರು ಮಾಡ್ತಾನೆ. ಅಣ್ಣ ಅತ್ತಿಗೆನ ಬಿಟ್ಟುಬಿಡು, ನಿನ್ನಿಂದ ಅವ್ರ ಲೈಫ್ ಹಾಳಾಗ್ತಾ ಇದೆ, ನೀನು ತೊಂದರೆ ಕೊಡಬೇಡ ಎಂಬಲ್ಲಿಂದ ಶುರುವಾದಂಥ ಒಂದು ಚಾಟಿಂಗು ರೇಣುಕಾ ಸ್ವಾಮಿಗೆ ಮರಣದಂಡನೆ ವಿಧಿಸ್ಬಿಡುತ್ತದು. ರೇಣುಕಾ ಸ್ವಾಮಿಗೆ ಮರಣದಂಡನೆ ಕೊಟ್ಟುಬಿಡುತ್ತೆ. ಈ ಕಡೆ ಒಂದು ಶೆಡ್ಡಲ್ಲಿ ರೇಣುಕಾ ಸ್ವಾಮಿ ಈ ಥರ ದಯನೀಯವಾಗಿ ಸತ್ತು ಹೋಗ್ತಾನೆ, ಅವನು ಸಾಯಿಸ್ಬಿಡ್ತಾರೆ ಅವನ್ನ ಅಂತ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಎಂಟೈರ್ ಪವಿತ್ರ ಗೌಡ ಆ್ಯಂಡ್ ದರ್ಶನ್ ಗ್ಯಾಂಗ್ ಇದೆಯಲ್ಲ, ಇವರ ಗ್ಯಾಂಗ್ಗೆ ಇವ್ರಿಗೆ ಯಾವ ಶಿಕ್ಷೆ ಆಗುತ್ತೋ, ಜೀವಾವಧಿನ, ಮರಣದಂಡನೆನ, 3 ವರ್ಷ ಜೈಲ, 7 ವರ್ಷ ಜೈಲ, ಗೊತ್ತಿಲ್ಲ, ಬೈಲಾಗತ್ತಾ ಗೊತ್ತಿಲ್ಲ. ಆ ಪರಿಸ್ಥಿತಿಗೆ ಇವ್ರನ್ನ ನೂಕಿದೆ. ಇದರ ಹಿಂದೆ ಈಗ ಈ ರಾಮಾಯಣದಲ್ಲಿ ಮಾಯಾಜಿಂಕೆ ಅಂತ ಬರುತ್ತೆ, ಒಂದು ಮಾಯಾಜಿಂಕೆ. ಆ ಮಾಯಾಜಿಂಕೆಯನ್ನು ಬೆನ್ನು ಹತ್ತು ಹೋಗಿದ್ದು ರಾಮ ಬೆನ್ನು ಹತ್ತು ಹೋಗ್ತಾನೆ. ಆಮೇಲೆ ಆ ಜಿಂಕೆ ಬೇಟೆಯಾಡೋ ದೃಷ್ಟಿಯಿಂದ ಹೋದಂತಹ ಪ್ರಕರಣ ಎಲ್ಲೆಲ್ಲಿಗೆ ಬಂದು ನಿಂತುಕೊಳ್ತು. ಆಮೇಲೆ ಸೀತೆ ಏನಾದಳು, ಲಕ್ಷ್ಮಣ ಏನಾದ, ಗೊತ್ತಿರ್ತಕ್ಕಂಥ ಸಂಗತಿ ಅಲ್ವಾ. ಅದೇ ತರಹದ ಒಂದು ಮಾಯಾಜಿಂಕೆ ಹತ್ಕೊಂಡು ಹೋದ್ನ ರೇಣುಕಾ ಸ್ವಾಮಿ ಇಲ್ಲಿ ಅಂತ. ಪವಿತ್ರ ಇಷ್ಟೆಲ್ಲ ಕೇಳಿಬಿಟ್ಟಿದ್ಲ. ಒಂದು ಮೆಸೇಜ್ ಯಾವನೋ ಮಾಡ್ದ, ದಾರಿ ಹೋಕ XYZ. ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ 1000 ಮೆಸೇಜ್ಗಳು ಬರ್ತಾವ್ರಿ. 1000 ಜನಕ್ಕೆ 1000 ತರಹದ ಮೆಸೇಜ್ಗಳು ಬರ್ತವೆ. ನಾವು ಎಂಟರ್ಟೈನ್ ಮಾಡ್ತೀವ, ಅಲ್ಲೇ ಬ್ಲಾಕ್ ಮಾಡ್ತೀವ, ನೆಗ್ಲೆಕ್ಟ್ ಮಾಡ್ತೀವ, ಅಥವಾ ನಾವು ಪೊಲೀಸ್ ದಾರಿ ಹಿಡಿತೀವ. ಇಷ್ಟು ಆಪ್ಷನ್ ಎಲ್ರಿಗೂ ಇರುತ್ತೆ. ಎಲ್ರಿಗೂ, ಪವಿತ್ರ ಗೌಡಗೂ ಆಪ್ಷನ್ ಇತ್ತು. ಯಾರೋ ರೇಣುಕಾ ಸ್ವಾಮಿನೂ ಮೆಸೇಜ್ ಮಾಡ್ದ, ಎಸ್. ನೆಗ್ಲೆಕ್ಟ್ ಮಾಡಲಿಕ್ಕೆ ಇದೇ ಪವಿತ್ರ ಗೌಡಗೆ 1000 ಅವಕಾಶಗಳಿದ್ವು, ಮಾಡಲಿಲ್ಲ. ಬೇಕಿತ್ತಲ್ರಿ ಇದು. ಪರಪ್ಪನಗ್ರಹಾರ ಜೈಲಲ್ಲಿ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಮುದ್ದೆ ಮುರಿಬೇಕಿತ್ತಲ್ಲ ಪವಿತ್ರ ಗೌಡ. ಅದು ವಿಧಿಲಿಖಿತ, ಅದು ಆ ಥರ ವಿಧಿ ಅಲ್ಲಿಗೆ ಬಂದು ಎಳ್ಕೊಂಡ್ಬಂದು ನಿಲ್ಲಿಸಿದ್ದೆ. ಒಂಥರ ದೊಡ್ಡ ವಿಚಾರವೇ ಆಗಿರಲಿಲ್ಲ ರೀ ಇದು. ನೆಗ್ಲೆಕ್ಟ್ ಮಾಡಬೇಕಾಗಿತ್ತು, ಇಗ್ನೋರ್ ಮಾಡಬೇಕಾಗಿತ್ತು ಅಂದಿದ್ದರೆ ಇಗ್ನೋರ್ ಮಾಡಬಹುದಾಗಿತ್ತು. ರೇಣುಕಾ ಸ್ವಾಮಿಗೂ ಅಷ್ಟೇ. ರೇಣುಕಾ ಸ್ವಾಮಿಗೆ ಈ ಕಡೆ ಪಟ್ಟಣಗೆರೆ ಶೆಡ್ಡು ಕರಿತಾ ಆಯಿತು ರೇಣುಕಾ ಸ್ವಾಮಿಯನ್ನು. ಈ ಥರದ ಕೆಲಸ ಮಾಡು, ಈ ಥರದ ಕೆಲಸ ಮಾಡು, ಮೆಸೇಜ್ ಮಾಡು, ನೀನು ಯಾರಿಗೆ ಮೆಸೇಜ್ ಮಾಡ್ತಾ ಇದೆಯಾ, ಏನು ಮೆಸೇಜ್ ಮಾಡ್ತಾ ಇದೆಯಾ, ಯಾವ ಗುಂಗದಲ್ಲಿ ಮೆಸೇಜ್ ಮಾಡು. ಇವನೇನು ಸಾಚ ಅಲ್ಲ ರೀ ಇವನು. ಇವನ ಮೆಸೇಜ್ಗಳ ಹಿಸ್ಟ್ರಿ ನಾವು ನೋಡಿದಾಗ ನಾವು ಅವತ್ತೂ ಹೇಳಿದ್ದೀವಿ. ನಮ್ಮ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ, ಇವನು ಸಾಚ ಅಲ್ಲದೇ ಇದ್ದರೂ ಇವನು ಕೊಲ್ಲುವಂಥದ್ದು ಯಾರಿಗೂ ಹಕ್ಕಿರಲಿಲ್ಲ ಅಂತ. ಅರ್ಥ ಆಯ್ತಾ? ರೇಣುಕಾ ಸ್ವಾಮಿ ಮಹಾನ್ ಅಪ್ಪತ್ತ, ಅವನು ಭಾಳ ಸಾಚ ಮನುಷ್ಯ, ನೋ, ನಾವು ಯಾರೋದನ್ನು ಹೇಳಲಿಲ್ಲ. ಆದರೆ ಕೊಲ್ಲಕ್ಕೆ ನೀವು ಯಾರು ಅಂತ. ಏನು ದರ್ಶನ್ ಪೊಲೀಸ್ ಕಮಿಷನರು, ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಪೊಲೀಸ್ ಕಮಿಷನರು, ಇವರೆಲ್ಲ ಉಳಿದವರು ACPಗಳು DCPಗಳು ಎಲ್ಲ ಇದ್ರ ಅಲ್ಲಿ ಪಟ್ಟಣಗೆರೆ ಶೆಡ್ಲಿ, ಅವರೆಲ್ಲ ಸೇರಿಸಿ ಕೊಲೆ ಮಾಡಿದ್ರ ಇಲ್ಲ ಅಲ್ಲ ಅಂತ ಆರೋಪ ಬಂದಿದೆಯಲ್ಲ. ಈಗ ಇವ್ರ್ಯಾರು ಪೊಲೀಸ್ ಅಥಾರಿಟಿ ಅಲ್ವಲ್ರಿ ಇವರು. ಇಲ್ಲಿ ರೇಣುಕಾ ಸ್ವಾಮಿ ಬಗ್ಗೆ ಎಲ್ಲರೂ ಒಂದೇ ಪ್ರಶ್ನೆ ಕೇಳೋದು, ರೇಣುಕಾ ಸ್ವಾಮಿ ಏನು ಒಳ್ಳೆಯವನೇನ್ರಿ, ಅವನು ಮಾಡಿ ಸರಿನಾ, ನಿಮ್ಮ ಮನೆಯವ್ರಿಗೆ ಮಾಡಿದರೆ ಬಿಟ್ಬಿಡ್ತಾ ಇದ್ರನ್ನೋ. ನಾವ್ಯಾರೂ ಬಿಡ್ತಿರ್ಲಿಲ್ಲ, ಬಿಡಬಾರ್ದು. ಏನು ಮಾಡ್ಬೇಕು ನಾವು? ಕಾನೂನು ಮೊರೆ ಹೋಗಬೇಕು. ನಮಗೆ ಗೊತ್ತಿರ್ತಕ್ಕಂಥ ನಿಯರೆಸ್ಟ್ ಪೊಲೀಸ್ ಠಾಣೆಗೆ ಹೋಗಿ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡಬೇಕು, ಸೈಬರ್ ಠಾಣೆ ಕಂಪ್ಲೇಂಟ್ ಕೊಡಬೇಕು. ಹಾಗೆ ಮಾಡಲಿಲ್ವಲ್ಲ. ಇಲ್ಲಿ ರೇಣುಕಾ ಸ್ವಾಮಿಗೆ ಒಂದು ಗ್ರಹಚಾರ ಕಾಯ್ತಾ ಇದ್ದರೆ ಒಂದು ಸತ್ತು ಹೋಗ್ಬಿಟ್ಟ. ಈಗ ರೇಣುಕಾ ಸ್ವಾಮಿ ಇಲ್ಲ, ಉಳಿದವರು ಇದ್ರಲ್ಲ 17 ಜನ, ಇವರಿಗೆ 17 ಥರ ಗ್ರಹಚಾರಗಳು ಕಾಡ್ತಾ ಇದೆ. ರೇಣುಕಾ ಸ್ವಾಮಿ ಪವಿತ್ರ ಬಳಿಯಲ್ಲಿ ಇಷ್ಟೆಲ್ಲ ಕೇಳಿದ್ನ ಅಂತ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಒಂದೊಂದೇ ಅಂಶಗಳು ಬಯಲಾಗ್ತಾ ಹೋದರೆ ರೇಣುಕಾ ಸ್ವಾಮಿ ಏನು ಸಾಚ ಅಲ್ಲ ವಿಷಯ ಗೊತ್ತಾಗುತ್ತೆ. ಎಸ್, ಹಾಗಂತ ರೇಣುಕಾ ಸ್ವಾಮಿಗೆ ಮರಣದಂಡನೆ ಕೊಡೋಕ್ಕೆ ಈ ದರ್ಶನ್ ಗ್ಯಾಂಗ್ ಇವರೇನು ಕಾನೂನು ಅಲ್ಲ, ನ್ಯಾಯಾಂಗ ವ್ಯವಸ್ಥೆನೂ ಅಲ್ಲ, ಇವ್ರ ಕೋರ್ಟು ಅಲ್ಲ. ಇವ್ರ ಪಾಡಿಗೆ ಇವ್ರ ಲೋಕ, ರೇಣುಕಾ ಸ್ವಾಮಿ ಪಾಡಿಗೆ ರೇಣುಕಾ ಸ್ವಾಮಿಯ ಲೋಕ. ರೇಣುಕಾ ಸ್ವಾಮಿ ಪವಿತ್ರ ಗೌಡ ನಡುವೆ ಒಂದು ಚಾಟಿಂಗ್ ನಡೆದಿತ್ತು. ಚೆನ್ನಾಗಿ ಇವರಿಬ್ಬರು ಚಾಟ್ ಮಾಡ್ಕೊಂಡಿದ್ದಾರೆ. ಯಾರ್ಯಾರು? ಪವಿತ್ರ ಗೌಡ ಆ್ಯಂಡ್ ಇದೇ ರೇಣುಕಾ ಸ್ವಾಮಿ. ಯಾಕೆ ಬೇಕಿತ್ತು ಪವಿತ್ರ ಗೌಡಗೆ? ಇದು ಒಂದು ಭಾಗ. ಅವರೇ ಆ ಹೆಣ್ಣುಮಗಳು ಕೇಳ್ತಾ ಇದ್ದ, ಹೆಣ್ಣುಮಗಳ ವಿಚಾರದಲ್ಲಿ ಮಾತಾಡ್ತಾ ಇದ್ದೀರಲ್ರಿ, ಯಾಕೆ ಬೇಕಿತ್ತು ಅಂತ ಕೇಳ್ತಾ ಇದ್ದೀರಿ. ಹಾಗಾದರೆ ಇವನು ಮಾಡಿ ಸರಿನಾ? ನಾವ್ಯಾರು ಅವ್ನು ಮಾಡಿ ಸರಿ ಅಂತ ಹೇಳ್ತಾ ಇಲ್ಲ. ಹೆಣ್ಣು ಮಗಳಿಗೆ ಇದನ್ನು ಬ್ಲಾಕ್ ಮಾಡುವ ದೊಡ್ಡ ಅವಕಾಶ ಇತ್ತು. ಏನು ವಿಷಯ ಇತ್ತೋ, ಯಾಕೆಂದರೆ ಹೆಣ್ಣಿಗೆ ಕಾನೂನು ದೊಡ್ಡ ಮಟ್ಟದ ಸಪೋರ್ಟ್ ಮಾಡೋಕ್ಕೆ ನಿಂತ್ಕೊಳ್ಳುತ್ತೆ. ಇಂಥವ್ರಿಗೆ ತೊಂದರೆ ಆಗ್ತಾ ಇದೆ. ಹುಡುಗ ಒಂದು ಹೆಣ್ಣು ಮಗಳನ್ನು ದಿಟ್ಟಿಸಿ ನೋಡ್ದ ಅಂತ ಬೇಕಾದರೂ ಒಂದು ಕಂಪ್ಲೇಂಟ್ ಮಾಡ್ಬೋದು ರೀ. ನನ್ನನ್ನು ವಿಕಾರವಾಗಿ ನೋಡ್ತಾ ಇದ್ದ ಇವನು,
ನನಗೆ ಮುಜುಗರ ಆಗೋ ಥರ ಮಾಡ್ತಾ ಇದ್ದ, ನನಗೆ ಇರುಸು ಮುರುಸು ಆಗೋ ಥರ ಮಾಡ್ತಾ ಇದ್ದ ಅಂತ ಬೇಕಾದರೂ ಕೂಡ ಒಂದು ಮಹಿಳೆ ಹೋಗಿ ಕಂಪ್ಲೇಂಟನ್ನು ದಾಖಲಿಸಬಹುದು. ಅಷ್ಟು ಕಾನೂನು ಅವಕಾಶ ಕೊಡಬೇಕಾದ್ರೆ ಪವರ್ಫುಲ್ ಲೇಡಿ ದರ್ಶನ್, ಪವರ್ಫುಲ್ ಮ್ಯಾನ್, ನಟ, ಪ್ರಭಾವಶಾಲಿ ವ್ಯಕ್ತಿ, ಇಷ್ಟೆಲ್ಲ ಇದ್ದಾಗ ಏನು ಹಣ ಇರಲಿಲ್ವಾ ಇವ್ರ ಹತ್ರ, ಕಾನೂನು ಗೊತ್ತಿರಲಿಲ್ವಾ, ಪ್ರಭಾವ ಇರಲಿಲ್ವಾ? ಒಂದು ಕಂಪ್ಲೇಂಟೆಲ್ಲ ಮುಗಿದು ಹೋಗ್ತಾ ಇತ್ತು, ಒಂದು ಫೋನ್ ಕಾಲೆಲ್ಲ ಮುಗಿತಾ ಇತ್ತು ಬಹುಶಃ. ಅದ್ಯಾವುದನ್ನು ಮಾಡದೆ ಚಾಟಿಂಗ್ ಮಾಡಿದ್ದೆ ಪವಿತ್ರ ಗೌಡ. ಏನಕ್ಕೆ? ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ. ಪವಿತ್ರ ಗೌಡ ಹೆಸರಲ್ಲಿ ಮೆಸೇಜ್ ಮಾಡಿದ್ದು A3 ಪವನ್. ಮೆಸೇಜ್ನಲ್ಲಿ ಪವಿತ್ರಾಗೆ ತಿಂಗಳಿಗೆ 10,000 ರೂಪಾಯಿ ಆಫರ್ ಕೊಟ್ಬಿಟ್ಟಿದ್ದಂತೆ ರೇಣುಕಾ ಸ್ವಾಮಿ. ನಾನು ನಿನಗೆ 10,000 ರೂಪಾಯಿ ಕೊಟ್ಬಿಡ್ತೀನಿ, ನನ್ನ ಜೊತೆ ಇದ್ದುಬಿಡು, ಚೆನ್ನಾಗಿ ನಿನ್ನ ನೋಡ್ಕೊಳ್ತೀನಿ ಅಂತ. ಒಂದು ಗರ್ಭಿಣಿ ಹೆಂಡತಿಯನ್ನು ಮನೇಲಿಟ್ಕೊಂಡು ಈ ಕಥೆಯನ್ನು ರೇಣುಕಾ ಸ್ವಾಮಿ ಶುರು ಮಾಡ್ಕೊಂಡಿದ್ದ. ಮನೇಲಿ ಆಕೆ ಗರ್ಭಿಣಿ, ಇವನು ನೋಡಿದ್ರೆ ಪವಿತ್ರ ಗೌಡ ಜೊತೆ ಈ ಥರ ಚಾಟಿಂಗ್ ಮಾಡ್ತಾ ಇದ್ದ. 10,000 ರೂಪಾಯಿ ಕೊಟ್ಬಿಡ್ತೀನಿ, ಅದ್ಭುತವಾಗಿ ನೋಡ್ಕೊಂಡ್ಬಿಡ್ತೀನಿ, ನಾನು ನಿನ್ನ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇದ್ದುಬಿಡು, ನಿನ್ನ ನಾನು ನೋಡ್ಕೊಳ್ತೀನಿ ಅಂತ ರೇಣುಕಾ ಸ್ವಾಮಿ ಹೇಳಿದ್ದಂತೆ. ಆದರೆ ಓಕೆ, ಬಟ್ ನಾನು ಕರೆದಾಗ ಬರ್ತೀಯಾ ಅಂತ ಪವಿತ್ರ ಗೌಡ ರಿಪ್ಲೈ. ಇದು ಬೇಕಿತ್ತಾ? ಪವಿತ್ರ ಗೌಡಳ ನಾನ್ಸೆನ್ಸ್ ರಿಪ್ಲೈ ಹೇಗಿರುತ್ತೆ ಅಂದರೆ, ಆಯಿತು ನಾನು ಕರೆದಾಗ ಬರ್ತೀಯ ಅಂತ ಪವಿತ್ರ ಗೌಡ ಎಂಟರ್ಟೈನ್ ಮಾಡಲಿಲ್ವ ಅವನನ್ನು? ಪವಿತ್ರ ಗೌಡ ರೇಣುಕಾ ಸ್ವಾಮಿನ ಎಂಟರ್ಟೈನ್ ಮಾಡಲಿಲ್ವ? ಅವ್ನು ಮಾಡ್ದ. ಕಂಪ್ಲೇಂಟ್ ಕೊಡಬೇಕಾಯ್ತು ಇಮಿಡಿಯೇಟು. ನನಗೆ ಹ್ಯಾರಾಸ್ಮೆಂಟ ರೀ, ನಿಮಗೆ ಒಂದು ಸೋಷಿಯಲ್ ಮೀಡಿಯಾದ ಗೈಡ್ಲೈನ್ಸ್ಗಳಲ್ಲೇ ಬರ್ತಾವೆ ರೀ. ನಿನಗಿದು ಕಿರಿಕಿರಿ ಅನ್ನಿಸ್ತಾ ಇದೆಯಾ, ಇದು ಅಸಹ್ಯ ಅನ್ನಿಸ್ತಾ ಇದೆಯಾ, ವೈಲೆನ್ಸ್ ಅನ್ನಿಸ್ತಾ ಇದೆಯಾ, ನಿನಗೆ ಸಂಬಂಧ ಪಡದೇ ಇರೋದು ಅನ್ನಿಸ್ತಾ ಇದೆಯಾ, ಯಾವುದಾದ್ರೂ ಘನತೆಗೆ ಧಕ್ಕೆ ತರುವಂತೆ ಅನ್ನಿಸ್ತಾ ಇದೆಯಾ, ಈ ಥರ ವಿದ್ರೋಹಕಾರಿಯಾಗಿರ್ತಕ್ಕಂಥ ಮೆಸೇಜ್ಗಳು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ, ನೀನು ಒಬ್ಬರನ್ನ ಯಾಕೆ ಬ್ಲಾಕ್ ಮಾಡ್ತಾ, ಯಾವುದೋ ದೃಶ್ಯ, ಯಾವುದೋ ಪೋಸ್ಟು, ಯಾವುದೋ ವ್ಯಕ್ತಿ ಬ್ಲಾಕ್ ಮಾಡ್ತಾ ಇದ್ದಾಗ ವ್ಯಕ್ತಿಗಳನ್ನ ಹಾಗೆ ಬ್ಲಾಕ್ ಮಾಡಬಹುದು. ಕೆಲವು ದೃಶ್ಯಕ್ಕೆ ಸಂಬಂಧಪಟ್ಟಂತೆ ಅನಗತ್ಯವಾಗಿ ಏನೋ ಪೋಸ್ಟ್ಗಳು ತಮ್ಮ ವಾಲಲ್ಲಿ ಬರ್ತಾ ಇದೆ ಅಂತ ಅನ್ನಿಸ್ದಾಗ ಅದನ್ನು ಬ್ಲಾಕ್ ಮಾಡೋಕೋದು ಕೇಳುತ್ತೆ. ಯಾವ್ದು ಬೇಕಾದ್ರೂ ಬರೀಬಹುದು, ಅದನ್ನು ಬರೀಬಹುದಲ್ರಿ. ಅದನ್ನು ಆ ಒಂದು ವಿಚಾರಕ್ಕೆ ಸಂಬಂಧ ಕಾರಣ ಕೊಡ್ಬೋದು ನೀವು, ಏನು ಕಾರಣಕ್ಕೆ ನಾನು ಇದನ್ನು ಬ್ಲಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಇಷ್ಟು ಅವಕಾಶಗಳಿದ್ದಾಗ ಇವನನ್ನು ಕರೆಸಲೇಬೇಕು, ಇವನನ್ನು ಕರೆಸಿ ಇವನಿಗೆ 4 ಬಿಗಿಲೇಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಂಥ ಪವಿತ್ರ ಗೌಡ ರೇಣುಕಾ ಸ್ವಾಮಿಯನ್ನು ಕೆಡವಿದ್ದು ಹೀಗ. ಇಡೀ ಕೆಡ್ಡ ತೋಡಿದ್ದು ಪವಿತ್ರ ಗೌಡ, ಮುಂದುವರ್ಸ್ಕೊಂಡು ಹೋಗಿದ್ದು ಪವನ್. ಪಟ್ಟಣಗೆರೆ ಶೆಡ್ನಲ್ಲಿ ಈ ಮೆಸೇಜ್ನಿಂದಾನೇ ದರ್ಶನ್ ರೊಚ್ಚಿಗೆದ್ದಿದ್ದು. ಏನೋ ಅವಳಿಗೆ ನೀನು ತಿಂಗಳಿಗೆ 10,000 ರೂಪಾಯಿ ಕೊಡ್ತೀಯಾ ಅಂತ ಒದ್ದಿದ್ದು ದಾಸ. 10,000 ರೂಪಾಯಿ ಕೊಟ್ಟು ಆಫರ್ ಮಾಡ್ತಾ ಇದ್ದೀಯ ಅವಳಿಗೆ, ಚೆನ್ನಾಗಿ ನೋಡ್ಕೊಂಡ್ಬಿಡ್ತೀಯ ನೀನು, ಲಿವಿಂಗ್ ಟುಗೆದರಲ್ಲಿ ಇದ್ದುಬಿಡ್ತೀರಾ ನೀವು. ಅವಳು ತಿಂಗಳಿಗೆ ದುಡಿತಿರೋದೇ 20,000, ಅದರಲ್ಲಿ 10,000 ರೂಪಾಯಿ ಅವಳು ಕೊಟ್ಟುಬಿಡ್ತೀಯಾ? ಅವಳು ದಿನದ ಖರ್ಚೆ 20,000 ರೂಪಾಯಿ ಕಣೋ, ನೀನು ಅವಳು ಕೊಟ್ಟುಬಿಡ್ತೀಯ. ಇದನ್ನು ಎಷ್ಟಕ್ಕೆ ಬದುಕಿದ್ಯೋ ನೀನು ಅಂತ ಹೇಳಿ ದರ್ಶನ್ ಹೊಡೆದಿರೋದು ಇದೇ ರೇಣುಕಾ ಸ್ವಾಮಿಗೆ ಅಂತ ಆರೋಪ. ಇನ್ನು ರೇಣುಕಾ ಸ್ವಾಮಿಯ ಇನ್ಸ್ಟಾಗ್ರಾಮ್ ಚಾಟ್ಗಳನ್ನಂತೂ ಕೆಲವು ಓದೋಕ್ಕೂ ಕಷ್ಟ, ಆ ತರಹದ ಚಾಟ್ಗಳಿದೆ. ರೇಣುಕಾ ಸ್ವಾಮಿಯ ಇನ್ಸ್ಟಾಗ್ರಾಮ್ ಚಾಟು ಪವಿತ್ರ ಗೌಡ ಜೊತೆ. ಪವಿತ್ರ ಗೌಡಗೆ ಇದು ಬೇಕಿತ್ತಾ? ನಿನ್ನ ನಂಬರ್ ಕೊಟ್ಟುಬಿಡು ನನಗೆ, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಕಣೆ ಪವಿತ್ರ ಗೌಡ. ಅವಕ್ಕೆ ಕೇಳಿರೋದು ವಾಟ್ ಯು ಎಕ್ಸ್ಪೆಕ್ಟ್ ಮೀ ರೇಣುಕಾ ಸ್ವಾಮಿ, ನೋಡ್ತೀಯಾ? ಏನಿವೆಲ್ಲ ಒಂದು ಅಸಹ್ಯಕರ ಚಾಟಲ್ಲಿ ಇನ್ವಾಲ್ವ್ ಆಗುವಂಥ ದರಿದ್ರ ಪವಿತ್ರ ಗೌಡಗೆ ಏನು ಬಂದಿತ್ತು ಅಂತ. ರೇಣುಕಾ ಸ್ವಾಮಿ ಪನಿಷ್ಮೆಂಟ್ ಕೊಡಿಸ್ಲಿಕ್ಕೆ ಎಲ್ಲ ಅವಕಾಶಗಳಿತ್ತಲ್ಲ ಪವಿತ್ರ ಗೌಡಗೆ. ರೇಣುಕಾ ಸ್ವಾಮಿ ಬಿಟ್ಬಿಡ್ಬೇಕು ಅಂತ ಹೇಳ್ತಾ ಇದ್ವು ನಾವು. ಇನ್ನೊಂದು ಮಾತು ಹೇಳ್ತಾರೆ, ಈ ಪವಿತ್ರ ಗೌಡಗೆ ಮಾಡೋದಂತ ಇನ್ನೂ ಎಷ್ಟೋ ಜನಕ್ಕೆ ಇವ್ನು ಮಾಡಿರ್ತಿದ್ದ ಅಂತೇಳಿ. ಹೌದು, ನೀವು ಫುಲ್ ಸ್ಟಾಪ್ ಹಾಕಿ ಅದಕ್ಕೆ ಹೋಗಿ ಪೊಲೀಸ್ ಸ್ಟೇಷನ್ಗೆ. ಯಾರು ಗೊತ್ತಿರಲಿಲ್ಲ ನಿಮಗೆ? ಹೇಳಿದ್ವಲ್ಲ, ಗ್ರಹಚಾರ ತಲೆ ಮೇಲೆ ಕೂತ್ಕೊಂಡು ಕಿವಿಯಲ್ಲಿ ಬೆರಳಾಡಿಸ್ತಾ ಇತ್ತು. ಬ್ರೈನ್ನ ಹಿಡ್ಕೊಂಬಿಟ್ಟಿತ್ತು ಗ್ರಹಚಾರ. ಯಾವ ಗ್ರಹಚಾರ ಆ ಥರ ಹಿಡ್ಕೊಂಡಿತ್ತಲ್ಲ, ಇವ್ರು ಯಾರಿಗೂ ತಲೆ ಓಡಲಿಲ್ಲ. ರೇಣುಕಾ ಸ್ವಾಮಿಗೆ ಬರೀ ಗ್ರಹಚಾರ ಅಲ್ಲ, ಅವನು ಮರಣವೇ ಕಾದುಬಿಟ್ಟಿತ್ತು ಅವನಿಗೆ. ಪಟ್ಟಣಗೆರೆ ಶೆಡ್ನ ರೂಪದಲ್ಲಿ ಅವನು ಇಡೀ ಎಂಡ್ ಲೊಕೇಶನ್ ಎಲ್ಲಿ ಹೇಳಿ, ಅವನ ಎಂಡ್ ಲೊಕೇಶನ್ ಬಂದು ಪಟ್ಟಣಗೆರೆ ಶೆಡ್ಡು. ಆ ಡೆಡ್ ಎಂಡು, ಅವನ ಜೀವನದ ಡೆಡ್ ಎಂಡ್ ಲೊಕೇಶನ್ ಹಾಕ್ಕೊಂಡು ಚಿತ್ರದುರ್ಗದಿಂದ ಬಂದಿದ್ದ ಅವನು ರೇಣುಕಾ ಸ್ವಾಮಿ. ಅವನ ಕತೆ ಅಲ್ಲಿಗೆ ಮುಗಿದಿತ್ತು ಅಂತ. ದಿ ಎಂಡ್. ಇವ್ರುಗಳ ಕರ್ಮ ನೋಡಿ 17 ಜನ ಇವತ್ತಿಗೆ ಒಬ್ಬೊಬ್ಬರು ಒಂದೊಂದು ದಿಕ್ಕು, ಒಬ್ಬೊಬ್ಬರು ಒಂದೊಂದು ವೇದನೆ, ಯಾತನೆ, ಒಬ್ಬೊಬ್ಬರು ಫ್ಯಾಮಿಲಿ ಸ್ಟೋರಿಗಳು ಒಂದೊಂದು ರೀತಿಯಲ್ಲಿ. ಒಬ್ಬ ಮಗ ನೋಡಬೇಕು ಅಂತಾರೆ, ಇನ್ನೊಬ್ಬರು ತಾಯಿ ನೋಡಬೇಕು ಅಂತಾರೆ, ಇನ್ನೊಬ್ಬರು ತಂದೆ ನೋಡಬೇಕು ಅಂತಾರೆ, ಇನ್ಯಾರಿಗೋ ಸತ್ತು ಹೋಗ್ತಾರೆ. ಇಷ್ಟು ಬೇಕಿತ್ತಾ? ಮಾಡಿದ್ದು ಯಾರ ಕೆಲಸ? ಇದು ಇಬ್ಬರ ನಡುವಿನ ಚಾಟ್ ಮಾಡಿಕೊಂಡು ಇದು ಟೋಟಲ್ಲಾಗಿ ಅವರಿಬ್ಬರನ್ನು ಸೇರಿಸ್ಕೊಂಡು 17 ಜನಕ್ಕೆ ಬಂತು. ನೀನು ಹಾಗಿದ್ಯಾ ಕಣೆ, ನೀನು ಹೀಗಿದ್ಯಾ ಕಣೆ, ನೀನು ಫ್ಯಾನ್ ಆಗಿಬಿಟ್ಟೆ ಕಣೆ, ನಿನ್ನ ನಂಬರ್ ಕಳಿಸು. ಪವಿತ್ರ ಗೌಡ ಇವನ್ ನಂಬರ್ ಕಳಿಸು. ಏನಕ್ಕೆ ಇವನ್ ನಂಬರು? ಡಿಂಟ್ ಶಿ ಎಂಟರ್ಟೈನ್? ಪವಿತ್ರ ಗೌಡ ಇದೇ ರೇಣುಕಾ ಸ್ವಾಮಿಗೆ ಉತ್ತೇಜಿಸಲಿಲ್ವಾ?
ಈ ಚಾರ್ಟಲ್ಲಿ ಇರುವಂತೆ ಈ ಚಾರ್ಟನ್ನು ಜೀವಂತವಾಗಿ ಇಡಲಿಲ್ವ ಪವಿತ್ರ ಗೌಡ ಥ್ರೂ ಪವನ್? ಜೀವಂತವಾಗಿ ಇಟ್ಟಿದ್ದಕ್ಕೆ ತಾನೇ ಈ ಪವಿತ್ರ ಗೌಡ ಮಾಡಿದ ಕೆಲಸ ಇದು. ಈ ನಂಬರ್ ನಾನು ಕರೆ ಮಾಡು, ಅದು ನಿಜವಾಗ್ಲೂ ನಿನ್ನ ನಂಬರೇನಾ ಕೇಳ್ತಾನೆ ನೀವು ರೇಣುಕಾಸ್ವಾಮಿ. ಹೌದೌದು ನನ್ನ ನಂಬರೇ, ಕಾಲ್ಮಿ, ನಿನಗೆ ತಿಂಗಳಿಗೆ 10,000 ಕೊಡ್ತೀನಿ ರೇಣುಕಾಸ್ವಾಮಿ, ನನ್ನ ಜೊತೆ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದುಬಿಡು. ಓಕೆ, ನಾನು ಕರೆದಾಗ ಬೆಂಗಳೂರಿಗೆ ಬರ್ತೀಯಾ? ಯಾಕೆ ಬೇಕು ಪವಿತ್ರಾಗೆ? ಪವಿತ್ರ ಆಗೋ ಪವನ್ಗೋ ಏನಕ್ಕೆ ಬೇಕಿದು? ಇಲ್ಲದ ಉಸಾಬರಿಗಳು ತಂದುಕೊಂಡು ಪವನ್ ಮತ್ತು ಪವಿತ್ರ ಟೋಟಲಾಗಿ 17 ಜನಗಳ ಲೈಫಲ್ಲಿ ಎಂದೂ ಮರೆಯಲಾರದಂಥ ನೋವು ಕೊಟ್ಟುಬಿಟ್ರಲ್ಲ. ರೇಣುಕಾಸ್ವಾಮಿ ಮಾಡಿದ ಘನಂದಾರಿ ಕಾರ್ಯ ಅಂತ ಯಾರೂ ಹೇಳ್ತಾ ಇಲ್ಲ ಇಲ್ಲಿ. ರೇಣುಕಾಸ್ವಾಮಿಯನ್ನು ತಡೆಯೋದಕ್ಕೆ, ಕಾನೂನಿಗೆ ಒಪ್ಪಿಸೋದಕ್ಕೆ, ಅವನಿಗೆ ಬುದ್ಧಿ ಕಲಿಸೋಕ್ಕೆ, ಅವನನ್ನು ಬ್ಲಾಕ್ ಮಾಡಲಿಕ್ಕೆ, ರಿಪೋರ್ಟ್ ಮಾಡಲಿಕ್ಕೆ, ಅವನ ಬಗ್ಗೆ 1000 ಅವಕಾಶಗಳಿದ್ದ ಹೊರತಾಗಿಯೂ ಕೂಡ ಕರೆದು ನೀವು ಅವನನ್ನು ಮಾತ್ರ ನೀವು ಆಹ್ವಾನ ಮಾಡಿಕೊಳ್ಳಿಲ್ಲ. ನೀವತ್ತು ಬರೀ ರೇಣುಕಾಸ್ವಾಮಿಯನ್ನು ಕರೀಲಿಲ್ಲ. ಒಬ್ಬ ಬಳ್ಳಾರಿ ಜೈಲು ಕರಿತಾ ಇದ್ದ, ಒಬ್ಬ ಪರಪ್ಪನಗ್ರಹಾರ ಜೈಲು ಬಾ 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 ಅಂತ ಒಬ್ಬ ಕರಿತಾ ಇದ್ದ, ಇನ್ನೊಬ್ಬ ಬೆಳಗಾವಿ ಜೈಲು ಕರಿತಾ ಇದ್ದ, ಇನ್ನೊಬ್ಬ ತುಮಕೂರು ಜೈಲು ಕರಿತಾ ಇದ್ದ, ಇನ್ನೊಬ್ಬ ಮೈಸೂರು ಜೈಲು ಕರಿತಾ ಇದ್ದ. ನೀವು ಬರೀ ರೇಣುಕಾಸ್ವಾಮಿನ ಕರ್ಕೊಂಡು ಬಂದಿದ್ದಲ್ಲ. ಇಷ್ಟು ಜೈಲುಗಳನ್ನೇ ಜೈಲು ನಮ್ಮಿಂದ ದೂರ ಇರಲಿ ಅಂತ ಅನೇಕರು ಬಯಸಿದ್ರೆ ಬರಲಿ ಜೈಲ್ ಲೊಕೇಶನ್ಗೆ ನೀವು ರೂಟ್ ಮ್ಯಾಪ್ ಹಾಕ್ಕೊಂಡು ಹೊರಟುಬಿಟ್ಟಿದ್ರಿ. ನೀವು 17 ಜನ, ನಿಮ್ಮ ಲೊಕೇಶನ್ಗಳು ಜೈಲು. ರೇಣುಕಾಸ್ವಾಮಿಯ ಲೊಕೇಶನ್ ಯಾವ್ದು ಹೇಳಿ? ಯಾವುದೋ ಒಂದು ಲೊಕೇಶನ್, ಪಟ್ಟಣಗೆರೆ ಶೆಡ್ಡು. ಅವನು ಸಾವಿನ ಲೊಕೇಶನ್ಗೆ ಬರ್ತಾ ಇದ್ದ, ನೀವು ಜೈಲಿನ ಲೊಕೇಶನ್ಗೆ ಹೋಗ್ತಾ ಇದ್ರಿ. ನಿನಗೋಸ್ಕರ ಬರ್ತೀನಿ ಕಣೆ ಅಂತಾನಂತೆ. ಯಾವಾಗ ಬರ್ತೀಯ ಬೆಂಗಳೂರಿಗೆ? ಇವಳು ಯಾರು? ಪವಿತ್ರ ಗೌಡ. ನಾನು ಇರೋದು ದುರ್ಗಾ ಕಣೆ, ನೀನು ನನ್ನ ಜೊತೆ ದಿನ ಮಾತಾಡ್ತೀಯಾ? ಓಹೋ ಆಯಿತು ರೇಣುಕಾ, ನನ್ನ ಸೌಂದರ್ಯ ನೋಡಿ ಮಾರು ಹೋಗ್ಬಿಟ್ಟಿದ್ದೀನಿ. ಈ ಥರ ಅಸಹ್ಯವಾಗಿರ್ತಕ್ಕಂತಹ ಯಾವ ಮಹಿಳೆ ಇಷ್ಟು ವಲ್ಗರ್ ಒಂದು ಚಾಟಿಂಗ್ನಲ್ಲಿ ಇನ್ವಾಲ್ವ್ ಆಗ್ತಾಳೆ? ವಾಟ್ ವಾಸ್ ಅವರ್ ಇಂಟೆನ್ಷನ್? ಅವನನ್ನು ಟ್ರ್ಯಾಪ್ ಮಾಡಬೇಕು. ಟ್ರ್ಯಾಪ್ ಮಾಡಿದ್ರೆ ಏನು ಮಾಡ್ತೀರಾ? ಹೊಡಿಬೋದಾ ನೀವು? ಹಾಗೆ ಪೊಲೀಸ್ ಇರಲ್ವಾ, ಕಾನೂನು ಇರಲ್ವಾ ಅಂಥೇಳಿ ಈ ಇಡೀ ವಿಚಾರ ಇದೆಯಲ್ಲ, ಇದರಲ್ಲಿ ಆಕೆಯ ಸೌಂದರ್ಯ ವರ್ಣನೆ, ಇವಳು ನೀನು ಎಲ್ಲಿದ್ಯಾ ಅಂತ ಕೇಳೋದು, ನಿಂದ ಆ ಲೊಕೇಶನ್ ಕಳಿಸು, ನಿನ್ನ ಅಂಗಡಿದ ಫೋಟೋ ಕಳಿಸು, ಇದೆಲ್ಲ ಮಾಡಿದ ಮೇಲೆ ಅವನಿಗೆ ಒಂದು ರೀತಿಯಲ್ಲಿ ಅವನು ಕೂಡ ರೆಡಿ ಆಗಿಬಿಟ್ಟ. ನಾನು ಸಾಯಲೇಬೇಕು, ನಾನು ಬದುಕಲಿಕ್ಕೆ ಲಾಯಕ್ಕಿಲ್ಲ ಅಂತ. ಅವನ ಗ್ರಹಚಾರ ಅಲ್ಲಿ ಕಾದಿತ್ತಲ್ರಿ. ಇವರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಅವಕಾಶಗಳಿತ್ತು, ಇವ್ರಿಗೂ ಅವಕಾಶಗಳಿತ್ತು. ಇವರು ಆ ಕೆಲಸ ಮಾಡಲಿಲ್ಲ. ಓವರಾಲ್ ಆಗಿ ನೋಡಿದ್ರೆ ಈ ಥರದ ಒಂದು ದುರಂತ ಕಥೆಯಲ್ಲಿ ಇದು ಎಂಡ್ ಆಯಿತು.